500 ದಿನದಿಂದ ಹೆಣ್ಮಕ್ಳು ಶಾಂತ ರೀತಿಯಲ್ಲಿ ಇದ್ರು, ಅವಳನ್ನ ಕಾಳಿ ಉಗ್ರ ರೂಪವಾಗಿ ತಂದ್ಬಿಟ್ರು. ನಮ್ಮ ಸಂವಿಧಾನದಲ್ಲಿರೋ ಆಸ್ತಿ ಹಕ್ಕನ್ನೇ ಕಿತ್ಕೋತಿದ್ದೀರಲ್ಲ, ನಿಮ್ಮ ಮೇಲೆ ಏನು ಯಾವ ಮರಣದಂಡನೆ ಕೊಡಬೇಕಾ ನಿಮಗೆ? ಹೆಣ್ಮಕ್ಳನ್ನ ಮುಟ್ಟಿರೋದು ಪೊಲೀಸ್ ಅಧಿಕಾರಿಗಳು, ಯಾವುದೇ ಮಹಿಳಾ ಪೇದೆಗಳಲ್ಲ, ಪುರುಷ ಪೇದೆಗಳು. ಅದನ್ನೆಲ್ಲ ನೀವು ಯಾಕೆ ಹೈಲೈಟ್ ಮಾಡ್ತಾ ಇಲ್ಲ? ಮೇಡಮ್, ಇವತ್ತು ಬಿಡದಿ ಹೋರಾಟ ಬಿಡದಿಯಿಂದ ಫ್ರೀಡಮ್ ಪಾರ್ಕ್ವರೆಗೂ ಬಂದಿದೆ. ಏನು ಅನಿಸ್ತಾ ಇದೆ? ವಾಪಸ್ ಮತ್ತೊಳ್ಳಿ ನಿಮ್ಗೆ BJP ಮತ್ತು JDS ಸೇರಿಕೊಂಡು ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ, ಅಥವಾ ರಾಜಕೀಯವಾಗಿ ಏನಾದರೂ ಅವ್ರು ಬದಲು ಮಾಡ್ತಾ ಇದ್ದಾರೆ ಅನ್ಸುತ್ತಾ? ಸರ್, ಈಗ ಸದ್ಯಕ್ಕೆ ನಮ್ಮ ಪರಿಸ್ಥಿತಿಗೆ ಯಾರಾದರೂ ಹೆಲ್ಪ್ ಮಾಡಲಿ, BJP JDS ಪಕ್ಷ ಅನ್ನೋದಕ್ಕಿಂತ ರೈತರು ಉಳಿಬೇಕು ಅಂತ ಯಾರು ಹೆಲ್ಪ್ ಮಾಡಿದ್ರು ಪರವಾಗಿಲ್ಲ. ಇದೇನಂದರೆ ಅವರು ಇಲ್ಲಿ ಮಾಡೋದು ಒಳ್ಳೆಯದೇ ಇದೆ, ಆದರೆ ಇದನ್ನು ವಿಧಾನಸೌಧದಲ್ಲಿ ತಂದು ಇದನ್ನು ಜಾರಿಗೆ ತರಬೇಕು ಅಂದರೆ ಅವ್ರು ವಿಧಾನಸೌಧದಲ್ಲಿ ಧ್ವನಿ ಎತ್ತಬೇಕು ಅಷ್ಟೇ ಸರ್. ನಾವು ಕೇಳೋದು ಯಾವ ಪಕ್ಷ ಬೇಡ, ರೈತರನ್ನ ಉಳಿಸಿ ಅಷ್ಟೇ. ರಾಜಕೀಯ ನೀವು ಮಾಡ್ಕೊಳ್ಳಿ, ರೈತರನ್ನು ಉಳಿಸಿ ಅದ್ರ ಜೊತೆಗೆ ಅಂತ ಕೇಳ್ತಾ ಇರೋದು ಸರ್. ಮೇಡಮ್, ಮೊನ್ನೆ DK ಶಿವಕುಮಾರ್ ಅವರು ಅಂದರೆ CM ಅವರು ಒಂದಷ್ಟು ಪತ್ರಿಕಾಗೋಷ್ಠಿ ಮಾಡಿ ಅಲ್ಲಿ ಹೇಳ್ತಾರೆ ಒಂದಷ್ಟು ವಿಚಾರಗಳನ್ನು 2 ತಿಂಗಳು ಮುಂದಾಕ್ತೀವಿ, ಕೊಡೋರು ಕೊಡಿ, ಕೊಡದೇ ಇರೋರಿಗೆ ನಾವು ಯಾರಿಗೂ ಒತ್ತಾಯ ಮಾಡಲ್ಲ ಅಂತೇಳಿ. ಅದ್ರ ಬಗ್ಗೆ ಸರ್ ಹೇಳ್ತಿದ್ದಾರೆ, ಅದು ಹೇಳೋದನ್ನ ನೀವು ಒಂದು ಲಿಖಿತ ರೂಪದಲ್ಲಿ ಆಧಾರದಲ್ಲಿ ಕೊಡ್ಬೇಕಲ್ವಾ? ಸುಮ್ಮನೆ ಹೇಳ್ಬಿಟ್ರೆ ಅಲ್ಲಿ ಕೆಲಸ ನಡೀತಾನೆ ಇದೆ, ಯಾವುದು ನಿಂತಿಲ್ಲ. ಅದಕ್ಕೆ ಏನು ಹೇಳ್ಬೋದು, ಒಂದು ಡಾಕ್ಯುಮೆಂಟೇಷನಲ್ಲಿ ಕೊಡಿ ಅದನ್ನು. ದೇವನಹಳ್ಳಿ ರೂಪ ಆಯ್ತಲ್ಲ, ಅದೇ ರೂಪ ಬಿಡದಿಗೂ ತನ್ನಿ ಅಂತಲೇ ನಾವು ರಿಕ್ವೆಸ್ಟ್ ಮಾಡ್ತಿರೋದು ಅವ್ರನ್ನ. ಮೊನ್ನೆ ಪೊರಕೆ ಸೇವೆ ಮಾಡಿದಾಗ ತುಂಬ ಜನ ಅಧಿಕಾರಿಗಳ ಮೇಲೆ ಹಾರೆಯಿಂದ ಮತ್ತೊಂದು ಬೇರೆ ಬೇರೆ ಸಾಮಗ್ರಿಗಳಿಂದ ಹಲ್ಲೆ ಮಾಡಿದ್ರು ಅಂತೇಳಿ ಕೇಸ್ಗಳನ್ನು ಮಾಡಿದರು. ನೀವು ಇದ್ರಾ ಮೇಡಮ್ ಅವತ್ತು? ನಾವೆಲ್ಲ ಇದ್ವಿ ಸರ್, ಎಲ್ಲ ಹೆಣ್ಮಕ್ಳು ಇದ್ವಿ. ಅಂದರೆ ಅವ್ರ ಆಕ್ರೋಶ ಎಷ್ಟು ಮಟ್ಟಿಗಿತ್ತು ಅಂದರೆ ಅವ್ರ ಪೊರಕೆ ಕೈಗೆ ತಗೊಳ್ಳೋ ಅಷ್ಟು. ಅದಕ್ಕೆ ಅವಕಾಶ ಕೊಟ್ಟಿದ್ದು ಯಾರು ಸರ್? ರಾಜ್ಯ ಸರ್ಕಾರ. 500 ದಿನದಿಂದ ಹೆಣ್ಮಕ್ಳು ಶಾಂತ ರೀತಿಯಲ್ಲಿ ಇದ್ರು, ಅವಳನ್ನ ಕಾಳಿ ಉಗ್ರ ರೂಪವಾಗಿ ತಂದ್ಬಿಟ್ರು. ಅದಕ್ಕೆ ಏನಂದರೆ ಅವ್ರಿಗೆ ಯಾವುದೇ ಮಾಹಿತಿ ಇಲ್ಲದೆ ಸರ್ವೆ ಮಾಡೋಕ್ಕೆ ಬಂದರು. ಮಾಹಿತಿ ಅನ್ನೋದಕ್ಕಿಂತ ಅವ್ರು ಇಷ್ಟು ಹೋರಾಟ ಮಾಡ್ತಿರೋದು ಅವ್ರ ಭೂಮಿ ಉಳಿಸ್ಕೊಳ್ಳೋಕ್ಕೆ. ಹಂಗಿದ್ರು ನೀವು ಭೂಮಿಗೆ ಸರ್ವೆ ಮಾಡೋಕ್ಕೆ ಬಂದ್ರಿ, ಕೊಡೋರ್ದೇ ಮಾಡ್ತಿದ್ದೀರಾ. ಆದರೆ ನನಗೇನು ಭದ್ರತೆ ಇಲ್ಲದೆ ಬೇರೆಯವ್ರದ್ದು ಕೊಟ್ಟಾಗ ನನಗೆ ಅಭದ್ರತೆ ಕಾಡೇ ಕಾಡುತ್ತಲ್ವಾ? ನನ್ನ ಭವಿಷ್ಯ ಬೇಕು, ನನ್ನ ಮಕ್ಳಿಗೆ ಆಸ್ತಿ ಬೇಕು ಅನ್ನೋದಕ್ಕಿಂತ ಅವಳು ಕೈಗೆ ಪೊರಕೆ ಎಲ್ಲ ತೊಗೊಂಡು ಹೋರಾಟ ಕಲ್ಲೆಲ್ಲ ತೊಗೊಂಡು ತೂರಾಟ ಮಾಡಿದ್ರು. ಅದು ಕಾರಣ ರಾಜ್ಯ ಸರ್ಕಾರ ಮತ್ತು ಅಲ್ಲಿನ ಶಾಸಕರೇ ಕಾರಣ ಸರ್. ಮೇಡಮ್, ಈಗ ಎಷ್ಟು ಜನಗಳ ಮೇಲೆ ಕೇಸ್ ಎಲ್ಲ ಮಾಡಿದ್ದಾರೆ ಮೇಡಮ್? ಅಲ್ಲಿ ಮಹಿಳೆಯರ ಮೇಲೂ ಕೇಸ್ ಮಾಡಿದಾರಾ? ಮಹಿಳೆಯರು ಮತ್ತು ಅಲ್ಲಿ ಪುರುಷರು ಮತ್ತು ಅಲ್ಲಿ ಪಾಪ ಅವ್ರು ಮುಂದೆನೇ ಇರಲಿಲ್ಲ, ಅವ್ರನ್ನೆಲ್ಲ ಅವರು ಬೇಕು ಅಂತಲೇ ಕೇಸ್ ಮಾಡಿದ್ದಾರೆ. ಅದು ಏನಂದರೆ ಇದು ಕುತಂತ್ರನೋ ಇಲ್ಲ ಅವ್ರನ್ನ ಹೋರಾಟದಿಂದ ಹಿನ್ನಡೆ ಮಾಡೋ ನಿಟ್ಟಿನಲ್ಲಿ ಕೇಸ್ ಮಾಡಿದ್ದಾರೆ ಸರ್. ಮಾಡಲಿ, ಅದಕ್ಕೇನು ತೊಂದರೆ ಇಲ್ಲ. ಆದರೆ ತಪ್ಪಿತಸ್ಥರು ಯಾರಿದ್ದಾರೆ ನೋಡಿ, ಅವ್ರು ಏನಕ್ಕೆ ತಪ್ಪು ಮಾಡಿದ್ರು ಮತ್ತು ನಿಮ್ಮ ಮೇಲೆ ಯಾವ ರೀತಿ ಕಾನೂನು ಕ್ರಮ ತಗೋಬೇಕು. ಸರ್ಕಾರ ಏನಂದರೆ ರೈತರು ಹೋರಾಟಕ್ಕೆ ಯಾವುದೇ ರೀತಿ ಬೆಂಬಲ ಕೊಡದೆ ನೀವು ಅವ್ರ ವಿರುದ್ಧವಾಗಿ ಮಾಡ್ತಿರೋದಕ್ಕೆ ನಿಮ್ಮ ಮೇಲೆ ಅವ್ನು ಕೇಸ್ ಹಾಕ್ಬೇಕಲ್ವಾ? ನೀವು ಮಾಡ್ತಿರೋದು ಕಾನೂನು ಬಾಹಿರ ಅಲ್ವಾ? ನಮ್ಮ ಹೋರಾಟಕ್ಕೆ ನೀವು ಬೆಲೆನೇ ಕೊಡದೇ ಇದ್ದಾಗ ರೈತರು ಈಗ DC ಆಫೀಸ್ ಹತ್ರಕ್ಕೆ ಬಂದ್ವಿ, GBD ಆಫೀಸ್ಗೆ ಹೋದ್ವಿ, ಶಾಸಕರದ್ರೆ ಮುಖ್ಯಮಂತ್ರಿ ಕಾಲಿಗೆ ಬಿದ್ವಿ. ಇವ್ರಿಗೆಲ್ಲ ನೀವು ಬೆಲೆ ಕೊಡದೆ ಇದ್ಮೇಲೆ ನಿಮ್ಮ ಮೇಲೆ ಏನು ಕೇಸ್ ಹಾಕಬೇಕು? ನಮ್ಮ ಕಾನೂನು, ನಮ್ಮ ಸಂವಿಧಾನದಲ್ಲಿರೋ ಆಸ್ತಿ ಹಕ್ಕನ್ನೇ ಕಿತ್ಕೋತಿದ್ದೀರಲ್ಲ, ನಿಮ್ಮ ಮೇಲೆ ಏನು ಯಾವ ಮರಣದಂಡನೆ ಕೊಡಬೇಕಾ ನಿಮಗೆ? ಮೇಡಮ್, ಈಗ ಹೋರಾಟದಲ್ಲಿ ಯಾರು ಮುಂಚೂಣಿಯಲ್ಲಿ ಕೆಲವೊಂದು ಜನಗಳನ್ನು ಕೊಡಿಸೋದಾಗಿರ್ಬೋದು, ನಾವು ಹೋರಾಟ ಮಾಡೋಣ ಅಂತ ಹೇಳೋದಾಗಿರ್ಬೋದು, ಆ ಥರ ಯಾರು ಮುಂಚೂಣಿ ಇರ್ತಾರೆ ಅಂಥವ್ರನ್ನ ಟಾರ್ಗೆಟ್ ಮಾಡಿ ಏನಾದರೂ ಅವ್ರ ಮೇಲೆ ಕೇಸ್ ಹಾಕಲಾಗುತ್ತಾ? ಹೌದು, ಏನಕ್ಕಂದರೆ ಹೋರಾಟ ಹಿನ್ನಡೆ ಆಗಲಿ, ಅವ್ರು ಹೇಳ್ತಿರೋ 80% ಅದು ಸತ್ಯ ಆಗಲಿ. ಈಗ ಸುಳ್ಳು ಹೇಳ್ತಾ ಇದ್ದಾರೆ, ಅದು ಸತ್ಯ ಆಗಲಿ ಅಂತ ಮುಂದಾಳತ್ವ ವಹಿಸ್ಕೊಂಡಿರೋರಿಗೆ ಮತ್ತು ಹೆಣ್ಮಕ್ಳುಗಳಿಗೆ ದೈಹಿಕವಾಗಿ ಹಲ್ಲೆ ಮಾಡೋದು. ಆ ಹೋರಾಟದಲ್ಲಿ ಹೇಳ್ತಾರೆ ಸರ್, ಹೆಣ್ಮಕ್ಳುಗಳು ಹೊಡೆದ್ರು ಪೊರಕೆ ತಗೊಂಡು ಅಂತ. ಅದೇ ಹೆಣ್ಮಕ್ಳು ಕೈಯಾಟಾಗಿದೆ, ರಾತ್ರಿ ಹೊತ್ತು ಹೆಣ್ಮಕ್ಳಿಗೆ ಹೊಡಿತಾರೆ, ಅದೆಲ್ಲ ಮಾಡಿದ್ದಾರೆ. ಪೊಲೀಸ್ ಎಳ್ದಾಡಿದಾರಲ್ವ, ಎಷ್ಟೋ ವಿಡಿಯೋಗಳಿದೆ ಹೆಣ್ಮಕ್ಳಿಗೆ ಹೊಡೆದಿರೋ, ಎಳ್ದಾಡ್ಕೊಂಡು ತಳ್ಳಾಡಿ. ಅದು ಹೆಣ್ಮಕ್ಳನ್ನ ಮುಟ್ಟಿರೋದು ಪೊಲೀಸ್ ಅಧಿಕಾರಿಗಳು, ಯಾವುದೇ ಮಹಿಳಾ ಪೇದೆಗಳಲ್ಲ, ಪುರುಷ ಪೇದೆಗಳು. ಅದನ್ನೆಲ್ಲ ನೀವು ಯಾಕೆ ಹೈಲೈಟ್ ಮಾಡ್ತಾ ಇಲ್ಲ? ಅವ್ರ ಮೇಲೂ ಕಂಪ್ಲೇಂಟ್ ಮಾಡ್ಕೊಳ್ಳಿ ನೀವು, ನಮ್ಮಲ್ಲಿ ಮಾಡಿ. ನಮ್ಮ ತಪ್ಪಿದ್ರೆ ನಾವು ರೆಡಿ ಇದ್ದೀವಿ, ಅದಕ್ಕೆ ಕಾನೂನು ಕ್ರಮ ತಗೊಳ್ಳಿ. ಅವ್ರ ಮೇಲೆ ಏನು ಕಾನೂನು ಕ್ರಮ ತಗೊಂಡಿದ್ದೀರಾ ಅದನ್ನು ಹೇಳಿ. ಒಬ್ಬ ಹೆಣ್ಮಗಳನ್ನ ಎಳ್ಕೊಂಡು ಅವಳ ಕೈಯೆಲ್ಲ ಮುರಿದಾಕಿದ್ದಾರೆ, ಅವಳಿಗೇನು ಕಾನೂನು ಕ್ರಮ ತಗೊಂಡಿದ್ದೀರಾ? ಒಬ್ಬ ಹೆಣ್ಮಗಳನ್ನ 10ರಿಂದ 12 ಜನ ಪೊಲೀಸರು ತಳ್ಳಿದ್ದೀರಾ, ಅದಕ್ಕೇನು ಕಾನೂನು ಕ್ರಮ ತಗೊಂಡಿದ್ದೀರಾ? ಮೇಡಮ್, ಈ ಹೋರಾಟ ಈಗ ಫ್ರೀಡಮ್ ಪಾರ್ಕಿಗೆ ಸೀಮಿತ ಆಗುತ್ತಾ, ವಿಧಾನಸೌಧದವರೆಗೂ ಏನಾದರೂ ಹೋಗುತ್ತಾ? ಸರ್, ಇದು ಇಲ್ಲಿಗೆ ಸೀಮಿತ ಆಗಲ್ಲ, ಯಾಕಂದರೆ ಇದು ಉಗ್ರ ರೂಪ ತಾಳ್ಬಿಟ್ಟಿದೆ. ವಿಧಾನಸೌಧಕ್ಕೆ ಹೋಗುತ್ತೆ, ಹೋಗೋಕ್ಕೆ ಅವಕಾಶ ಮಾಡಿಕೊಡ್ಬಾರ್ದವರು. ಈಗಲಾದರೂ ಎಚ್ಚೆತ್ಕೊಳ್ಳಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮತ್ತು ಅಲ್ಲಿನ ಪರಿಸ್ಥಿತಿ ಈಗ ಏನಂದರೆ ಹೆಣ್ಮಕ್ಳೆಲ್ಲ ಕಾಳಿ ರೂಪ ಉಗ್ರ ರೂಪ ತೋರಿಸ್ತವ್ರೆ, ಅದು ಇನ್ನೂ ದಮನಕಾರಿ ಆಗಬಾರ್ದು. ಇದನ್ನು ಇಲ್ಲಿಗೆ ಹತ್ತಿಕ್ಕೋ ಪ್ರಯತ್ನ ಮಾಡಿ ಅಷ್ಟೇ, ಇಲ್ಲಿಗೆ ಅದನ್ನು ಅವ್ರಿಗೆ ಮುಕ್ತಿ ಕೊಡಿ ಅಂತ ಕೇಳ್ತಾ ಇದ್ದೀವಿ ಸರ್. ಬಂದಿದ್ರು ಅವಾಗ ನೀವು ಸಹಿತ ಅಲ್ಲೇ ಇದ್ರಿ, ಏನೇನೆಲ್ಲ ಮಾತಾಡಿದ್ರು ಸರ್? ಏನೇನೆಲ್ಲ ವಿಚಾರಗಳ ಬಗ್ಗೆ ಆರ್ಷಕ್ ಅವರು ಬಿಡದಿಯ ಒಂದು ಭೂಮಿಯನ್ನು ಕೈ ಬಿಡೋದ್ರ ಬಗ್ಗೆ ಏನೇನೆಲ್ಲ ಭರವಸೆ ನೀಡಿದ್ರು ನಿಮಗೆ? ಅದೇ ಮೊನ್ನೆ ನಡೆದ ಘಟನೆ ಬಗ್ಗೆ ವಿವರವಾಗಿ ಕೇಳಿದ್ರು, ನಾನು ಕೂಲಂಕುಷವಾಗಿ ಎಲ್ಲ ತಿಳಿಸಿದ್ದೀನಿ. ಅವರು ನೀವು ನಿಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರೋ ಕೇಸ್ ಹಾಕಿದ್ದಾರೆ, ನಿಮ್ಮ ಜೊತೆ ನಾವು ಇರ್ತೀವಿ, ಯಾವುದೇ ಕಾರಣಕ್ಕೂ ಧೃತಿಗೆಡಬೇಡಿ ಅಂತ ಹೇಳಿದ್ರು.
ಅವ್ರಿಗೆ ನಾವು ಸ್ವಾಗತವನ್ನು ಕೋರ್ತಾ ನಾನೊಂದು ಮಾತು ಹೇಳಿದೆ. ನಾವು ಎಷ್ಟೇ ಇಲ್ಲಿ ಕಳೆದ 1.5 ವರ್ಷದಿಂದ ನಮಗೆ ಹಲವಾರು ಬಾರಿ ಕೇಸ್ಗಳನ್ನ ಹಾಕಿದ್ದಾರೆ. ಕೇಸು ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಎಷ್ಟೇ ನಿಮ್ಮ ಮೇಲೆ ಎಷ್ಟು ಕೇಸ್ ಹಾಕಿದ್ದಾರೆ ಸರ್? ನಂದು ಸುಮಾರು ಒಂದು 6-7 ಇದೆ ನನ್ನ ಮೇಲೆ. ಹೌದೌದು, ನಮ್ಮ ಶ್ರೀಮತಿ ಮೇಲೂ ಇದೆ 3 ಕೇಸ್ ಇದೆ. ನಮ್ಮನ್ನ ಒಂದು ಟಾರ್ಗೆಟ್ ಮಾಡಿ ಯಾರು ಮುಂಚೂಣಿಯಲ್ಲಿ ಹೋರಾಟ ಮಾಡ್ತಾರೆ ಅವ್ರನ್ನೇ ಟಾರ್ಗೆಟ್ ಮಾಡಿ ಕೇಸ್ ಹಾಕೋವಂಥದ್ದು ಅವರಲ್ಲಿ ಬಂದ್ಬಿಟ್ಟಿದೆ. ಕೆಲವು ಉದಾಹರಣೆಗೆ ಯಶವಂತ್ ಇರಲಿಲ್ಲ ಮೊನ್ನೆ ಅವತ್ತು ಗಲಾಟೆ ಆದಾಗ ಯಶವಂತ್ ಅವರು ಏನು ಕರ್ನಾಟಕ ಪ್ರಾಂತ ರೈತ ಸಂಘದ ನಮಗೆ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ಯಶವಂತ್ ಅವರು ನಮಗೆ ಮಾರ್ಗದರ್ಶನವನ್ನು ಕೊಡ್ತಾ ಬಂದಿದ್ದಾರೆ. ಅವರು ಕೂಡ ಅವತ್ತು ಆ ಗಲಾಟೆನಲ್ಲಿ ಇರಲಿಲ್ಲ, ಡೆಲ್ಲಿನಲ್ಲಿದ್ದರು. ಅದು ಪ್ರೂಫ್ ಇದೆ ನಮ್ಮ ಹತ್ರ. ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಇನ್ನೊಬ್ಬ ನಮ್ಮ ರೈತ ಹೋರಾಟಗಾರ ಕೃಷ್ಣಪ್ಪ ಅಂದ್ಬಿಟ್ಟು ಹಸಿರು ಕೃಷ್ಣ ಅಂದ್ಬಿಟ್ಟು ಅವನು ಇರಲಿಲ್ಲ, ಅವನ ಮೇಲೆ ಕೇಸ್ ಹಾಕಿದ್ದಾರೆ. ನಮ್ಮ ಮೇಲೆ ಹಾಕಿದ್ದಾರೆ. ಒಟ್ಟು 10 ಜನದ ಮೇಲೆ ನಮಗೆ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ. ಏನೋ 307 ಕೇಸ್ ಬುಕ್ ಮಾಡಿದ್ದಾರೆ. ಹಾಗಾಗಿ ಅಶೋಕ್ ಅವರು ನಾವು ಕೇಳ್ಕೊಂಡಿದ್ದು, ನಿಮಗೆ ನಾವು ನಮ್ಮ ಪರವಾಗಿ ನಿಂತಿರೋದು ನಿಮ್ಗೆ ನಾವು ಸ್ವಾಗತ. ಆದರೆ ನೀವು ಮುಂದಿನ ದಿನಗಳಲ್ಲಿ ಏನು ಅಧಿವೇಶನ ನಡೀತದೆ, ಅಧಿವೇಶನದಲ್ಲಿ ಎಷ್ಟು ದಿನ ಅಧಿವೇಶನ ನಡೀತದೋ ಅಷ್ಟು ದಿನವೂ ಕೂಡ ನೀವು ಸದನದಲ್ಲಿ ಬಾವಿಗಿಳಿದು ನಿರಂತರವಾಗಿ ಹೋರಾಟ ಮಾಡಬೇಕು. ರೈತರ ಭೂಮಿ ಉಳಿಸ್ಕೊಡೋವರೆಗೂ ಹೋರಾಟ ಮಾಡಬೇಕು ಅಂತ ಅವರಲ್ಲಿ ಮನವಿಯನ್ನು ಕೂಡ ಮಾಡಿದ್ದೀನಿ. ಸರ್, ನಿಮಗೆ ರಾಜಕೀಯವಾಗಿ ಸಹಾಯ ಆಗ್ತದೆ ಅನ್ಸುತ್ತಾ ಅಥವಾ ರಾಜಕೀಯವಾಗಿ ಅವ್ರು ಬೇಳೆ ಬಯಸ್ಕೋತಿದ್ದಾರೆ ಅಂತ ಅನ್ಸುತ್ತಾ? ಅದು ಒಂದು ಕಡೆ ಇವಾಗ ಕಾಂಗ್ರೆಸ್ಸು ಮತ್ತು JDS ಅಂತಕ್ಕಂಥದ್ದು ಬಿಂಬಿಸ್ಬಿಟ್ಟವ್ರೆ. ಇದು ಆ ಥರದಲ್ಲಿ ನಾವು ಹೋರಾಟ ಏನು ಮಾಡ್ತಾ ಇಲ್ಲ. ನಾವು ಯಾವುದೇ ಪಕ್ಷಗಳನ್ನು ನಾವು ಕೇಳ್ಕೊಂಡಿರೋದು ಬಾಹ್ಯ ಬೆಂಬಲ ಕೊಡಬೇಕು. ಪಕ್ಷದ ಶಾಲೆ ಹಾಕ್ಕೊಂಡು ಹೋರಾಟ ಮಾಡೋ ಅಂಥದ್ದಲ್ಲ. ರೈತರ ಪರವಾಗಿ ಹೋರಾಟ ಮಾಡಬೇಕಾದ್ರೆ ಹಸಿರು ಶಾಲೆ ಹಾಕ್ಕೊಂಡು ಬಾಹ್ಯ ಬೆಂಬಲ ಮಾತ್ರ ನಾವು ಕೇಳಿರೋದು. ಯಾವುದೇ ಪಕ್ಷದಲ್ಲಿ ಹಸಿರು ಶಾಲೆ ಹಾಕ್ಕೊಂಡು ರೈತರ ಪರವಾಗಿ ನಿಂತರೆ ಅದನ್ನು ನಾವು ಬೇಡ ಅನ್ನೋಕ್ಕಾಗಲ್ಲ. ಹಾಗಾಗಿ ನಾವು ಯಾರು ಬಂದರೂ ಸ್ವಾಗತ ಮಾಡ್ತೀವಿ. ಆದರೆ ನಮ್ಮ ಹೋರಾಟ ಇರೋದು ರೈತ ಮತ್ತು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇರೋದು. ನಾವು ಯಾವುದೇ ರಾಜಕೀಯ ಬೆರೆಸ್ತಾ ಇಲ್ಲ. ನಾವು ರಾಜಕೀಯ ಬೆರೆಸ್ಕೊಂಡು ಹೋರಾಟ ಮಾಡ್ಕೊಂಬಂದಿದ್ರೆ ಇಲ್ಲಿವರೆಗೂ ನಾವು ಸಾಧಿಸ್ಕೊಂಬತ್ತಾ ಆಯ್ತಾ ಇರಲಿಲ್ಲ. ಇವತ್ತು ನಮ್ಮ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು ಇಡೀ ರಾಜ್ಯದ ಏನು ಸಂಘಟನೆಗಳಿವೆ, ಎಲ್ಲ ರೈತಪರ ಸಂಘಟನೆಗಳು ನಮ್ಮ ಬೆನ್ನೆಲುಬಾಗಿ ನಿಂತಿರೋ ದೇಶದಿಂದ ಇವತ್ತು 1.5 ವರ್ಷ ನಾವು ಯಶಸ್ವಿಯಾಗಿ ಹೋರಾಟವನ್ನು ಮಾಡಿದ್ದೀವಿ. ಇವತ್ತು ರಾಜ್ಯದ ನಾನಾ ಭಾಗದ ಮುಖಂಡರುಗಳು ಇವತ್ತು ಚಾಮರಾಜನಗರ ಜಿಲ್ಲೆಯ ಹೊನ್ನೂರು ಪ್ರಕಾಶ್ ಅಣ್ಣ ಇರ್ಬೋದು, ಮೈಸೂರು ಭಾಗದ ಬಡಗಲಪುರ ನಾಗೇಂದ್ರ ಅವರು ಇರ್ಬೋದು, ಮದ್ದೂರಿನ ಯಶವಂತ್ ಇರ್ಬೋದು, ಕಾಮ್ರೇಡು ವರಲಕ್ಷ್ಮಿ ಅವರು ಇರ್ಬೋದು, ಶಿವಮೊಗ್ಗದಿಂದ HR ಬಸವರಾಜಪ್ಪ ಇರ್ಬೋದು, ಬೆಳಗಾವಿ ಭಾಗದಿಂದ ನಮ್ಮ ಯಶವಂತ್ ಗುರೂಜಿ, ಶಶಿಕಾಂತ್ ಗುರೂಜಿ ಅಂತಕ್ಕಂಥವ್ರು ಬಂದಿದ್ದರು. ಮತ್ತು ಆ ಭಾಗದ ರಾಜ್ಯಾಧ್ಯಕ್ಷರಾದಂಥ ಚೂನಪ್ಪ ಪೂಜಾರಿ ಅವರು ಬಂದಿದ್ದರು. ಈ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು 31 ಜಿಲ್ಲೆಯಿಂದನೂ ಕೂಡ ನಮಗೆ ರೈತರ ಬೆಂಬಲ ಸಾಕಷ್ಟಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಒಂದು ರೂಪುರೇಷೆಯನ್ನು ಮಾಡ್ತಾಯಿದ್ದಾರೆ. ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಲಿಕ್ಕೆ, ವಿಧಾನಸೌಧ ಮುತ್ತಿಗೆ ಹಾಕಲಿಕ್ಕೆ ಒಂದು ದಿನಾಂಕವನ್ನು ನಿಗದಿ ಮಾಡ್ತೀವಿ ಅಂತ ನಮ್ಮ ರೈತ ಮುಖಂಡರು ನೂರು ಶ್ರೀಧರ್ ಅವರು ಒಂದು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ಎಷ್ಟು ದಿನಗಳಂತ ಇದೇ ಉಗ್ರವಾದ ಹೋರಾಟಗಳನ್ನು ಮಾಡ್ತೀರಾ ನೀವು? ಅಂದರೆ ನಿಮ್ಗೆ ಯಾವುದಾದ್ರೂ ಈ ಒಂದು ದಿನಕ್ಕಾದರೂ ನಾವು ಮುಗಿಸ್ತೀವಿ ಅನ್ನೋದು ಏನಾದರೂ ಒಂದು ಊಹಾಪೋಹದ ಮಾತುಗಳು ಏನಾದರೂ ಕೊಟ್ಟಿದ್ದಾರಾ? ರಾಜಕೀಯದವರಾಗಲಿ, ಈಗ ವಿರೋಧ ಪಕ್ಷದವರಾಗಲಿ, ನಿಮಗೆ ಸಪೋರ್ಟ್ ಮಾಡ್ತಿರೋ ಪಕ್ಷದವರಾಗಲಿ? ರಾಜಕೀಯದವರು ಇವಾಗ ಅಶೋಕ್ ಅವರು ಈ ಅಧಿವೇಶನದಲ್ಲಿ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಲೇಬೇಕು, ಆ ರೀತಿ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ರೈತ ಮುಖಂಡರುಗಳು ಇದನ್ನು ದೀರ್ಘವಾಗಿ ಹೇಳ್ಕೊಂಡು ಹೋಗೋದು ಬೇಡ. ಇದಕ್ಕೂ ಒಂದು ಶೀಘ್ರದಲ್ಲೇ ಏನು ಮಹಾತ್ಮ ಗಾಂಧಿ ಈ ರಾಜ್ಯಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಂಡ್ರು. ಆ ದಿನ ಆಗಸ್ಟ್ 15ಕ್ಕೆ ಒಂದು ಅಂತಿಮ ಆಗಬೇಕು. ಇದು ಯಾವುದನ್ನ ಒಂದು ರೀತಿಯಲ್ಲಿ ಇದು ನಾವು ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸೋಣ ಅಂತಕ್ಕಂಥದ್ದು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಈ ತಿಂಗಳು 23ನೇ ತಾರೀಕು ನಿವೃತ್ತ ಲೋಕಾಯುಕ್ತರಾದಂಥ ಇವರು ಗೋಪಾಲ ಗೌಡರು ನಮ್ಮ ಭಾಗಕ್ಕೆ ಧರಣಿ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಅವತ್ತು ಹಿಯರಿಂಗ್ ಕಾರ್ಯಕ್ರಮ ಇರ್ತದೆ. ಅವತ್ತು ರೈತರು ಮತ್ತು ಒಂದು ಕೋರ್ಟು ಕಟ್ಟಕಟ್ಟೆ ಯಾವ ರೀತಿ ಇರ್ತದೆ ಆ ರೀತಿ ಒಂದು ಸ್ಥಾಪನೆ ಮಾಡಿ ಒಂದು ಸಂವಾದ ನಡೀತದೆ. ಆ ಸಂವಾದದಲ್ಲಿ ಮುಂದೆ ಯಾವ ರೀತಿ ರೂಪರೇಷೆ ಮಾಡಬೇಕು ಅಂತಕ್ಕಂಥದ್ದನ್ನು ಅವತ್ತು ಚರ್ಚೆ ಆಗ್ತದೆ. ಮುಂದಿನ ನಿರ್ಧಾರದಲ್ಲಿ ಅದು ನಾವು ತೀರ್ಮಾನ ಮಾಡ್ತೀವಿ. ಈಗ ವಿಧಾನಸೌಧದವರೆಗೂ ಹೋಗುತ್ತಾ ಸರ್ ಈ ಹೋರಾಟ? ಹೋಗಲೇಬೇಕು. ನಾವು ಕಳೆದ 1 ವರ್ಷದಲ್ಲಿ ಒಂದು ಪಬ್ಲಿಕ್ ಸ್ಪೀಚ್ ನಾನು ಕೂಡ ಮಾಡಿದ್ದೆ. ಇವತ್ತು ದೇಶದಲ್ಲಿ 100ಕ್ಕೆ 100 ಜನ ಪ್ರತಿಯೊಬ್ಬರು ರೈತರ ಮೇಲೆ ಡಿಪೆಂಡ್ ಆಗಲೇಬೇಕು, ಪ್ರತಿಯೊಬ್ಬರು ಅನ್ನ ತಿನ್ನಲೇಬೇಕು. ರೈತರಿಲ್ಲದೆ ಯಾರೂ ಊಟ ಮಾಡೋಕ್ಕಾಗಲ್ಲ. ಇವತ್ತು 68ರಿಂದ 78% ಜನ ರೈತರಿದ್ದಾರೆ.
ಸೊ ಇವತ್ತು ನಮ್ಮದು ವ್ಯವಸಾಯ ಪ್ರಧಾನ ರಾಷ್ಟ್ರ ಆದಮೇಲೆ ನಾವು ರೈತರಿಗೆ ನಾವು ಸಪೋರ್ಟ್ ಮಾಡಬೇಕು. ಅಂಥದ್ರಲ್ಲಿ ರೈತರ ಅನ್ನವನ್ನು ಕಿತ್ಕೊಂಡು ಜಮೀನನ್ನು ಕಿತ್ಕೊಂಡ್ರೆ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಆಗಲೇಬೇಕಲ್ಲ ಒಂದು ದಿವಸ. ಒಂದು ವರ್ಷ ಹೇಳಿದ್ವಿ, ನೀವು ಈ ತೀರ್ಮಾನವನ್ನು ಕೈ ಬಿಡಲಿಲ್ಲ ಅಂದರೆ ಒಂದಲ್ಲ ಒಂದು ದಿವಸ ಇಡೀ ರಾಜ್ಯದ ಜನತೆ, ಇಡೀ ರಾಜ್ಯದ ರೈತ ಸಮೂಹ, ಬೇರೆ ಬೇರೆ ರೈತ ಸಂಘಗಳಿರ್ಬೋದು, ದಲಿತ ಸಂಘಗಳಿರ್ಬೋದು, ವಿದ್ಯಾರ್ಥಿ ಒಕ್ಕೂಟ ಇರ್ಬೋದು, ಕನ್ನಡಪರ ಸಂಘ ಇರ್ಬೋದು, ಎಲ್ಲರೂ ಕೂಡ ಒಂದಿನ ವಿಧಾನಸೌಧ ಮಾಡಬೇಕಾಗತ್ತೆ ಅಂತ ಒಂದು ವರ್ಷದ ಹಿಂದೆಯೇ ಕೂಡ ನಾವು ಹೇಳಿದ್ವಿ. ಅದಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದು ನಡೆಯುತ್ತೆ ಸರ್. ಸರ್, ಈಗ ಯಾವ್ಯಾವ ರೈತರು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಅಂದರೆ ಈಗ ಉತ್ತರ ಕರ್ನಾಟಕದ ಕಡೆಯಿಂದ ರೈತರು ಸಹಿತ ಕೆಲವೊಂದಷ್ಟು ಜನ ಬಂದು ಸಪೋರ್ಟ್ ಮಾಡಿದ್ರು ಈ ಹಿಂದೆ ಬಿಡದಿಯಲ್ಲಿ. ಇಲ್ಲಿ ಯಾವ್ಯಾವ ರೈತ ಸಂಘಟನೆಗಳೆಲ್ಲ ನಿಮ್ಗೆ ಸಹಾಯ ಮಾಡ್ತಾ ಇದ್ದಾವೆ? ಇವತ್ತು ಇಂಥ ಅಂತ ಹೆಸರೇನಿಲ್ಲ ಸರ್. ಇವತ್ತು ಕರ್ನಾಟಕ ರಾಜ್ಯವ್ಯಾಪಿ ಯಾವೆಲ್ಲ ರೈತ ಸಂಘಗಳಿದ್ದಾವೆ, ಯಾವ ಯಾವ ಜಿಲ್ಲೆಗಳಿದ್ದಾವೆ, ಎಲ್ಲರೂ ಕೂಡ ಬಂದ್ಬಿಟ್ಟು ಪ್ರತಿ 2 ದಿನಕ್ಕೊಂದ್ಸತಿ ನೂರಾರು ಜನ ಬಂದ್ಬಿಟ್ಟು ಅವರು ನಮಗೆ ಅಲ್ಲಿ ಬಂದ್ಬಿಟ್ಟು ನಿಮ್ಮ ಬೆಂಬಲಕ್ಕೆ ಇದ್ದಿದೆ ಅಂತ ಹೇಳ್ಬಿಟ್ಟು ಅಲ್ಲಿಯ ಮುಖಂಡರುಗಳು ಬಂದಿದ್ದಾರೆ. ಅವರ ಹಿಂದೆ ಸಾವಿರಾರು ಜನ ರೈತ ಬಂಧುಗಳಿದ್ದಾರೆ. ಆ ಎಲ್ಲರೂ ಕೂಡ ನಿಮಗೆ ಯಾವುದೇ ಸಮಯದಲ್ಲಿ ಬೇಕಾದರೆ ನಾವು ನಿಮ್ಮ ಜೊತೆಗೆ ನಿಂತಿದ್ದೀವಿ ಅಂತ ಹೇಳೋ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ಅಕ್ಷರಶಃ ಸತ್ಯ ಕೂಡ.